ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾಸ್ ವ್ಲಾಗ್. ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾಕೆಂದರೆ ಇವತ್ತೊಂದು ಸ್ಪೆಷಲ್ ವಿಡಿಯೋ. ಬಿಕಾಸ್ ನಮ್ಮ ಮನೆಯಲ್ಲಿ ಆಷಾಢ ಶುಕ್ರವಾರ ಮಾಡ್ತಾಯಿದ್ದೀವಿ. ಅಂದರೆ ನಮ್ಮ ಮನೆ ದೇವರಿಗೆಲ್ಲ ಮಡ್ಲಕ್ಕಿ ಕೊಡೋ ಅಂಥ ದಿನ. ಪ್ರೀವಿಯಸ್ ಫ್ಯೂ ಡೇಸಿಂದ ಇದಕ್ಕೆ ಪ್ರಿಪ್ರೇಷನ್ ಆಗ್ತಾಯಿದೆ. ಸೊ ಎಲ್ಲ ಪ್ರಿಪೇರ್ ಆಗಿದ್ದರಿಂದ ಮಾರ್ನಿಂಗ್ ನಾವು ಬೇಗ ಎದ್ದು ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ಅರೌಂಡ್ 6-6:30ಗೆಲ್ಲ ಮನೆ ಬಿಟ್ಬಿಟ್ವಿ. ಬಿಕಾಸ್ ಇವತ್ತು ತುಂಬ ದೇವಸ್ಥಾನಗಳು ವಿಸಿಟ್ ಇದೆ, ಮಡ್ಲಕ್ಕಿ ಕೊಡೋದಿದೆ, ಲೇಟ್ ಆಗೋದು ಬೇಡ ಅಂತ ಹೇಳಿ ಮುಂಜಾನೆ ಹೊರಟ್ಬಿಟ್ವಿ. ಸೊ ನಾವು ಹೇಗಂದರೆ ಮಡ್ಲಕ್ಕಿ ಕೊಡಬೇಕಾದ್ರೆ ದೇವಸ್ಥಾನದ ಹತ್ರ ಇರೋ ಶಾಪ್ಗಳಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಮನೆಯಲ್ಲೇ ನಮ್ಮ ಕೈಯಾರೆ ಪ್ರಿಪೇರ್ ಮಾಡ್ಕೊಂಡು ಹೋದರೆ ಒಂಥರ ಸಮಾಧಾನ ಆಗಿರುತ್ತೆ. ಸೊ ಮನೆಯಿಂದನೇ ಎಲ್ಲ ಪ್ರತಿಯೊಂದೂ ಮನೆಯಿಂದಲೇ ತೊಗೊಂಡು ಸೊ ನಾವೆಲ್ಲರೂ ರೆಡಿಯಾಗಿ ಫಸ್ಟ್ ಹೋಗಿದ್ದೆ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ. ಅಂದರೆ ನಾವು ಈ ರೂಟಲ್ಲಿ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ ಅಂದರೆ ಯಡಿಯೂರು ಸಿದ್ಧಲಿಂಗೇಶ್ವರನಿಗೆ ಹೋಗ್ತೀವಿ. ಫಸ್ಟ್ ಈ ದೇವಸ್ಥಾನಕ್ಕೆ ಹೋದ್ವಿ. ನಮಗಿವತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಂದರೆ ತುಂಬ ಹತ್ರದಿಂದ ಒಂದು 10 ಮಿನಿಟ್ಸ್ ಆಗೋಷ್ಟು ಕುತ್ಕೊಂಡು ನೋಡಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಕೊಂಡು ಅಲ್ಲಿ ಪ್ರಸಾದ ತಿನ್ಕೊಂಡು ಬಂದ್ವಿ. ಇದೆಲ್ಲ ಮುಗಿಯೋಷ್ಟರಲ್ಲಿ ಅರೌಂಡ್ 9 ಆಗಿತ್ತು. ಇದಾದಮೇಲೆ ಅಟ್ಟಿಲಕ್ಕಮ್ಮಗೆ ಬಂದ್ವಿ. ಇಲ್ಲಿಂದ ಅಂದರೆ ಯಡಿಯೂರು ದೇವಸ್ಥಾನದಿಂದ ಅರೌಂಡ್ 5 to 6 ಕಿಲೋಮೀಟರ್ ಏನೋ ಇದೆ. ಸೊ ಇದು ನಮ್ಮ ತಂದೆಯವರ ಅಮ್ಮ ಅವರ ಕಾಲದಿಂದ ಮಡ್ಲಕ್ಕಿ ಕೊಡ್ತಿರೋ ಅಂಥ ಹೆಣ್ದೇವರು. ಆಷಾಢ ಮಾಸದಲ್ಲಿ ನಮ್ಮನೆ ಹೆಣ್ದೇವರು ಹೆಣ್ಮಕ್ಳಿದ್ದಂಗೆ ಫಸ್ಟ್ ಅವರಿಗೆ ಮಡ್ಲಕ್ಕಿ ಕೊಡಬೇಕು ಆಷಾಢ ಮಾಸದಲ್ಲಿ ಅಂತ ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಅಮ್ಮನೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಅದಕ್ಕೆ ವರ್ಷ ನಾವು ಈ ಥರ ಮಡ್ಲಕ್ಕಿ ಕೊಡ್ತಾಯಿದ್ದೀವಿ. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕಿ ಕೊಟ್ಟು ಸೊ ಇಲ್ಲಿ ಅಟ್ಟಿಲಕ್ಕಮ್ಮ ಮತ್ತು ಜಲ್ದಗಿರಮ್ಮ ಅಂತ ಇವರಿಬ್ಬರು ಅಕ್ಕ ತಂಗಿ ಅಂತ. ನಮ್ಮ ಹಿರಿಯವರು ಹೇಳೋ ಪ್ರಕಾರ ಅಕ್ಕ ದೇವಸ್ಥಾನ ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಫಸ್ಟ್ ಹೋಗಿ ಪೂಜೆ ಮಾಡಿಸಿ ಆಮೇಲೆ ತಂಗಿ ದೇವಸ್ಥಾನಕ್ಕೆ ಜಲ್ದಗಿರಮ್ಮ ದೇವಸ್ಥಾನಕ್ಕೆ ಪೂಜೆ ಕೊಡಬೇಕು ಅಂತ ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಸೊ ನಾವು ಯೂಶ್ವಲಿ ಮಡ್ಲಕ್ಕಿನ ಎಲ್ಲಾದರೂ ನಾವು ಕೊಡಬೇಕಾದ್ರೆ ಮನೆಯಿಂದನೇ ಪ್ರಿಪೇರ್ ಮಾಡಿಕೊಂಡು, ಅಂದರೆ ಮಡ್ಲಕ್ಕಿಗೆ ಯಾವ್ಯಾವ ದೇವರಿಗೆ ಏನೇನು ಮಡ್ಲಕ್ಕಿ ಕೊಡಬೇಕು, ಅದರಲ್ಲಿ ಏನೇನು ಎಲ್ಲ ಐಟಮ್ಸ್ ಇರಬೇಕು, ನಾವು ನಮ್ಮ ಕೈಯಾರೆ ಏನಾಗುತ್ತೋ ಅದನ್ನು ಪರ್ಚೇಸ್ ಮಾಡಿ ಮನೆಯಿಂದನೇ ಶುದ್ಧವಾಗಿ ತೊಗೊಂಡು ಬಂದು ನಾವೇ ಜೋಡಿಸಿ ಕೈಯಾರೆ ತೊಗೊಂಡೋಗಿ ಕೊಡೋದ್ರಲ್ಲಿರೋ ಖುಷಿ ನಾವು ಅಲ್ಲೇ ಶಾಪಲ್ಲೇ ಪರ್ಚೇಸ್ ಮಾಡಿ ಜಸ್ಟ್ ಪೂಜೆ ಸಾಮಾನು ಕೊಟ್ಟೋ ಥರ ಕೊಡೋದ್ರಲ್ಲಿ ಇರೋದಿಲ್ಲ ಅಂತ ಅಂದ್ಕೊತೀನಿ. ನಮ್ಮ ಮನೆಯಲ್ಲಿ ಇದೇ ಥರ ರೂಢಿ ಆಗಿದೆ. ಆ್ಯಂಡ್ ಇಲ್ಲಿ ಮನೆಯಲ್ಲಿ ಮನೆ ಒಳಗಡೆ ಬಾಗಿಲ ಹತ್ರ ಕಾಯಿ ಕೂಡ ಪರ್ಚೇಸ್ ಮಾಡಿದ್ವಿ. ಅಂದರೆ ಈ ಥರ ಮನೆ ಬಾಗಿಲಿಗೆ ಕಾಯಿ ಕೊಟ್ಟೋದ್ರಿಂದ ನೆಗೆಟಿವಿಟಿ ಎಲ್ಲ ಒಳಗಡೆ ಬರೋದಿಲ್ಲ, ಮನೆ ದೇವರ ಆಶೀರ್ವಾದ ಇರುತ್ತೆ ಅಂತ. ಅಲ್ಲಿಂದ ನಾವು ವಾಪಸ್ಸು ನಮ್ಮ ಮನೆ ದೇವರಾದಂಥ ಕೆಂಪಮ್ಮ, ಅಂದರೆ ನಮ್ಮಮ್ಮರ ಅಮ್ಮ ಪೂಜೆ ಮಾಡ್ತಿದ್ದಂಥ ದೇವರು, ಅದು ನಮ್ಮಮ್ಮ ಇವಾಗ ರೂಢಿ ಮಾಡ್ಕೊಂಡಿದ್ದಾರೆ. ಅಂದರೆ ನಮ್ಮ ಅಜ್ಜಿಗೆ ಏಜ್ ಆದಮೇಲೆ ನಮ್ಮಮ್ಮಂಗೆ ಬಿಟ್ಕೊಟ್ಟು ಅವ್ರು ಅಂದರೆ ನೀನೇ ಮಾಡಬೇಕು ಅಂತ ಹೇಳೋದಕ್ಕೆ ಇವರು ಕಂಟಿನ್ಯೂ ಮಾಡ್ತಾಯಿದ್ರು. ಈ ವರ್ಷ ಜಾತ್ರೆಗೆ ನಮಗೆ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಇಶ್ಯೂ ಇದ್ದಿದ್ದರಿಂದ ಹೋಗೋಕ್ಕಾಗಿರಲಿಲ್ಲ. ಅಂದರೆ ಮಾರ್ಚ್ ಟೈಮಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಮನೆಯವರೆಲ್ಲ ಬಂದು ಅಲ್ಲೇ ಒಂದು ನೈಟ್ ಸ್ಟೇ ಮಾಡಿ ಆರತಿ ಮಾಡಿ ನಾನ್ ವೆಜ್ ಮಾಡಿ ಎಲ್ಲ ಮಾಡ್ತಾರೆ. ಸೊ ಅದು ವರ್ಷ ಮಾಡ್ತಾಯಿದ್ವಿ. ಈ ವರ್ಷ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಜಾತ್ರೆ ದಿನ ಮಾಡೋಕ್ಕಾಗಿಲ್ಲ ಅಂದರೆ ತಿಂಗಳು 30 ಡೇಸಿಗೆ ಇನ್ನೊಂದ್ಸಲಿ ಮಾಡ್ತಾರೆ. ಅದನ್ನು ನಾವು ಅಟೆಂಡ್ ಮಾಡೋಕ್ಕಾಗಲಿಲ್ಲ ಆ್ಯಸ್ ಎ ಸೈಡ್ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ. ಸೊ ಅದಕ್ಕೆ ಅದೆಲ್ಲ ಮುಗ್ದಾದ್ಮೇಲೆ ಈಗ ಆಷಾಢ ಮಾಸಕ್ಕೆ ನೋಡಿ ನಾವು ಬರಬೇಕು, ಅಮ್ಮನಿಗೆ ನಮ್ಮ ಪೂಜೆ ಸಲ್ಲಬೇಕು ಅಂತ ಅಂದರೆ ಹೆಂಗಾದರೂ ಅವಳು ತೊಗೊತಾಳೆ. ಸೊ ಆಷಾಢ ಮಾಸದಲ್ಲಿ ತುಂಬ ಪವರ್ ಇರುತ್ತೆ ದೇವ್ರುಗಳಿಗೆ. ಈ ಟೈಮಲ್ಲಿ ನಾವು ಮಡ್ಲಕ್ಕಿ ಕೊಡ್ತಾಯಿದ್ದೀವಿ ಅಂದರೆ ನಮ್ಮ ಅದೃಷ್ಟ. ಅಮ್ಮನವ್ರಿಗೆ ನಾವು ತುಂಬ ಪ್ರಿಯ ಅಂತ ಅಂದ್ಕೊಬೋದು. ಹ್ಯಾಪಿನೆಸ್ ನಮಗಿತ್ತು ಆಷಾಢ ಮಾಸದಲ್ಲಿ ನಮಗೆ ಈ ಥರ ಒಂದು ಚಾನ್ಸ್ ಸಿಕ್ಕಿದೆ ಅಂತ. ಸೊ ನಾನಿದನ್ನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಇಲ್ಲಿ ಒಂದು ಗುಡ್ ವೈಬ್ಸ್ ಏನಂದರೆ ನಾವು ಹೋಗಿ ಈ ಪ್ಲೇಸಿಗೆ ರೀಚ್ ಆಗಿ ನಾವು ಏನು ಆರತಿ ಮಾಡೋದಾಗಲಿ ಅಥವಾ ಒಂದು ಅಡುಗೆ ಮಾಡೋದಾಗಲಿ ಆ ಪ್ಲೇಸಿಗೆ ಇಳ್ಕೊಂಡಾದಮೇಲೆ ಮಳೆ ಬಂತು. ಅಂದರೆ ಜಾತ್ರೆ ಟೈಮಲ್ಲಿ ಈ ಥರ ಜಾತ್ರೆ ಆರತಿ ಮಾಡೋ ಟೈಮಲ್ಲಿ ಮಳೆ ಬರುತ್ತೆ, ಮ್ಯಾಂಡೇಟ್ರಿ, ಅದು ಬಂದೇ ಬರುತ್ತೆ.
ಸೊ ನಾವು ಆರತಿ ಮಾಡಬೇಕಾದ್ರೂ ಇದು ಅದು ಆಷಾಢ ಮಾಸದಲ್ಲಿ ಹೋಗಿ ಇಷ್ಟು ಲೇಟಾಗಿ ಮಾಡಬೇಕಾದ್ರೆ ಅಮ್ಮನ ಆಶೀರ್ವಾದ ರೂಪದಲ್ಲಿ ಮಳೆ ಬಂತು ಅಂತ ನಮ್ಗನ್ನಿಸ್ತು. ಸೊ ಮಳೆ ಹನಿಗಳು ಒಂದು 5 ನಿಮಿಷ ಅಷ್ಟೇ ಜಿನುಗಿದ್ದು, ಅಂದರೆ ತುಂತುರು ಹನಿಗಳಂತಾರಲ್ಲ ಆ ಥರ. ಅದಾದಮೇಲೆ ನಾವು ಉಪಹಾರ ಅಂದರೆ ಅನ್ನದ ಆರತಿ ಮಾಡ್ತಾರೆ. ಆಮೇಲೆ ಈ ಥರ ಹೊಂಬಾಳೆ ತಂಬಿಟ್ಟಿಟ್ಟು ಹೊಂಬಾಳೆ ಆರತಿನೂ ಮಾಡ್ತಾರೆ. ಇದೆಲ್ಲ ದೇವ್ರಿಗೆ ಸಲ್ಲಿಸ್ಬೇಕಾಗಿರೋ ಅಂಥ ಆರತಿಗಳು. ನಮ್ಮ ಅದೃಷ್ಟ ಅವತ್ತು ತುಂಬಾ ಚೆನ್ನಾಗಿದೆ. ಎಲ್ಲ ದೇವಸ್ಥಾನದಲ್ಲೂ ಸಕ್ಕತ್ತಾಗಿ ದರ್ಶನ ಆಯಿತು. ಮಾರ್ನಿಂಗಿಂದ ಜನ ಇದ್ದಿದ್ದು ಈ ದೇವಸ್ಥಾನದಲ್ಲಿ. ನಾವು ಹೋಗೋ ಟೈಮಿಗೆ ಆಲ್ಮೋಸ್ಟ್ ಫುಲ್ ಫ್ರೀ ಇತ್ತು. ನಿಧಾನಕ್ಕೆ ಆರಾಮಾಗಿ ಪೂಜೆ ಮಾಡಿ ಕೊಟ್ಟರು. ಆ್ಯಂಡ್ ನಾವು ಆರತಿ ಬೆಳ್ಕೊಂಡ್ವಿ, ಅಮ್ಮನಿಗೆ ಉಪಹಾರ ಸಲ್ಲಿಸಿದ್ವಿ. ಇಲ್ಲಿ ಬರೋ ಅಷ್ಟರಲ್ಲಿ ಅರೌಂಡ್ 3:30 ಆಗಿತ್ತು. ಇದಾದಮೇಲೆ ಶಾಂತಿಗೋಸ್ಕರ ಕೋಳಿ ಕೊಡ್ತಾರೆ. ಸೊ ಕೋಳಿ ಅಲ್ಲೇ ಕಟ್ ಮಾಡಿಸಿ, ಅಂದರೆ ದೇವರಿಗೆ ಪೂಜೆ ಮಾಡಿಸಿ ಕಟ್ ಮಾಡಿಸಿ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಯಾರಾದರೂ ಬಂದರೆ ಊಟಕ್ಕೆ ಹಾಕಿ ನಾವು ಅಲ್ಲಿಂದ ಹೊರಟ್ವಿ. ಅರೌಂಡ್ 6:30 ಆಗಿತ್ತು ಅಲ್ಲಿ ಬಿಡೋ ಅಷ್ಟರಲ್ಲಿ. ತುಂಬ ಗ್ರ್ಯಾಂಡ್ ಎಕ್ಸ್ಪೆನ್ಸಿವ್ ಥಿಂಗ್ಸ್ಗಿಂತ ಈ ಥರ ಚಿಕ್ಕ ಪುಟ್ಟ ಖುಷಿಗಳೇ ಮನಸ್ಸಿಗೆ ಸಮಾಧಾನ ಕೊಡೋದು. ನಾವು ಹೊತ್ಸೋದು ಹೆಂಗೆ ರೈಸ್ ಕಿಕ್ಕಿದೀವಿ ಟೈಮಲ್ಲಿ ಎಲ್ಲರೂ ಬನ್ನಿ. ಇವತ್ತೇ ಫಸ್ಟ್ ಬಂದಿರೋದು ಈ ಕಡೆ. ಇಲ್ಲಿ ನಮ್ಮ ಬ್ರದರ್ ಇನ್ಲಾಸ್ ಇಬ್ರು ಚಿಕನ್ ಫ್ರೈ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ನನ್ನ ಸಿಸ್ಟರ್ ಹಸ್ಬೆಂಡ್ ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು, ಈ ಥರ ದೇವಸ್ಥಾನಕ್ಕೆ ಬಂದಿರೋದು. ಸೊ ಅದನ್ನೇ ಹೇಳ್ತಾ ಇದ್ದಾರೆ ಅವರು. ಇವತ್ತೆಲ್ರಿಗೂ ಮನಸ್ಸು ತುಂಬಿ ದರ್ಶನ ಆಗಿದೆ. ಎಲ್ಲ ದೇವ್ರದ್ದು ಚೆನ್ನಾಗಿ ದರ್ಶನ ಆಯಿತು. ಅದು ಒಂದು ಸಖತ್ ಖುಷಿಯಾದ ವಿಷಯ. ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಿರೋ ಉದ್ದೇಶ ಇಷ್ಟೇ. ದೇವರು ಯಾವುದೇ ದೇವರಾಗಲಿ ಎಲ್ಲರ ಮೇಲೂ ಪಾಸಿಟಿವ್ ವೈಬ್ ಕೊಡಲಿ, ಎಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿರಲಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮಗೆ ಪಾಸಿಟಿವ್ ವೈಬ್ ಕೊಟ್ಟಿದೆ ಅಂದ್ಕೊತೀನಿ. For more videos, do like, share and subscribe.